ನೀನು ರಾಯ್ ಸುಮ್ಮನೆ ಆಯ್ತಾ. ಗೆಸ್ಟ್ ಬಂದ್ರೆ ಎಲ್ಲ ಇಡುವಂತದ್ದು ನಮ್ದು. ಹಲಸಿನಕಾಯಿ ತರ್ಲಿಕ್ಕೆ ಹೋಗುದು. ಡಾಡಾ ನೀವು ಅಂಡರ್ ಅರೆಸ್ಟ್. ಗರ್ಮ ಗರಂ ಗರಿಯೋ. ಹಾವು ಬಂದಿದೆ ಹಾವು. ಮುಂಚೆಲ್ಲ ನಾವು ಹೀಗೆ ಕಟ್ಟಿ ಬಚ್ಚಲ ಮನೆಯಲ್ಲಿ ಕೊಟ್ಟಿಗೆಯಲ್ಲೆಲ್ಲ ನೆಸಾಡ್ತಿದ್ದೇವೆ. ಅದನ್ನು ಮತ್ತೆ ಚೆನ್ನಾಗಿದೆಯಾ? ಎಷ್ಟೇ ಇದಾದ್ರೂ ನಮ್ಮ ಚಮಚ ನೋಡಿ, ಓಬಿರಣ್ಣ ಕಾಲದ ಚಮಚ. ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಹೇಗಿದ್ದಾರೆ ಎಲ್ಲರೂ? ಓಕೆ, ಇವಾಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡೋಣ. ಬ್ರೇಕ್ಫಾಸ್ಟಿಗೆ ಇಬ್ಬರು ಎಂಥದ್ದು ಮಾಡಿದ್ದಾರೆ, ಆಗದಿಂದ ನಾನು ಮಾಡಿದ್ದು ಅಂತ ಜಗಳ ಮಾಡ್ತಾ ಇದ್ದಾರೆ. ಎಂತ ಗೊತ್ತಿಲ್ಲ ನನಗೆ. ಎಂತ ಅಮ್ಮ ಬ್ರೇಕ್ಫಾಸ್ಟಿಗೆ? ರೋಟಿ ಮತ್ತೆ ಪಲ್ಯ, ಮತ್ತೆ ಇದು ಕ್ರ್ಯಾಬ್ ಮೊಟ್ಟೆ. ಅದು ಡ್ಯಾಡಿ ಮಾಡಿದ್ದು. ಯಾವುದೋ ಮಿಕ್ಸ್ ಎಲ್ಲ ಹುಡಿ ಹಾಕಿ ಎಲ್ಲ ಮಾಡಿದ್ದಾರೆ, ಮತ್ತೆ ಒಳ್ಳೆದಾಗಿದೆ. ಓಕೆ, ಅದಕ್ಕೆ ಹೇಳುದು ಆಗದಿಂದ ಅವರು. ಪಲ್ಯ ಯಾವುದು ನಮಗೆ? ಪಲ್ಯ ಅದು ಮಿಕ್ಸ್ ಬಿನ್ಸ್ ಅಲ್ಲ, ಮತ್ತೊಂದು ಕಾಳು ಸಣ್ಣದು. ಚೌಳಿಕಾಯಿ ಮತ್ತೆ ಮುಡ್ಲೆಂಗಲ್ಲ, ಮುಂಚೆ ಕೇಸುವಿನ ಗೆಡ್ಡೆ. ಇಲ್ಲಿ ನೋಡಿ, ನಮ್ಮದು ಬ್ರೇಕ್ಫಾಸ್ಟಿಗೆ ದೋಸೆ, ಮಿಲೆಟ್ಸ್ ಹಾಗೂ ಗೋಧಿ ಹಿಟ್ಟು ಹಾಕಿ ದೋಸೆ. ಇದು ನೋಡಿ ಈ ರೀತಿ. ಹಾಗೂ ಇದು ಕೇಸುವಿನ ಗೆಡ್ಡೆ, ಚೌಳಿಕಾಯಿ ಎಲ್ಲ ಹಾಕಿ ಪಲ್ಯ. ಹಾಗೂ ಇದು ಕ್ರ್ಯಾಬ್ ಇರುತ್ತೆ ನೋಡಿ, ಕಲ್ಲು ಕ್ರ್ಯಾಬ್ ಇಲ್ಲಿ ಹಿಡ್ದಿದ್ದು ಡ್ಯಾಡಿ, ಅದರದ್ದು ಮೊಟ್ಟೆ ಇರುತ್ತೆ ನೋಡಿ, ಅದರದ್ದು ಪಲ್ಯ. ಅದು ಡ್ಯಾಡಿ ಮೊದಲಿಂದ ಮಾಡ್ತಾರೆ, ತುಂಬ ಚೆನ್ನಾಗಾಗುತ್ತೆ. ಅದು ಮೊಟ್ಟೆ ಇಷ್ಟೇ ಸಿಗೋದು, ಅದಕ್ಕೆ ಮಸಾಲೆ ಎಲ್ಲ ನೀರುಳ್ಳಿ ಅದೆಲ್ಲ ಸ್ವಲ್ಪ ಜಾಸ್ತಿ ಹಾಕಿ ಮಾಡೋದು, ತುಂಬ ಚೆನ್ನಾಗಾಗುತ್ತೆ. ಜನ್ನಿ ನೋಡಿ, ಒಳಗೆ ಹಾಕಿದ್ರೆ ಸ್ಟಾರ್ಟ್. ಎಂತಾಯ್ತು ಜನ್ನಿ? ಜನ್ನಿ ಬೇಡ, ನಿನ್ನ ಒಳಗೆ ನೀರಾಯ್ತಾ? ಏನ್ ಕೆಲಸ ಉಂಟು ಹೊರಗೆ? ವಾಕಿಂಗ್ ಆಯ್ತು, ನಿಂದು ತಿಂದಾಯ್ತು, ಮತ್ತೇನ್ ಕೆಲಸ ಉಂಟು ನಿಂಗೆ? ಬೇಡ ಅಲ್ಲ ರೈಟ್? ಬೇಡ, ನೀನ್ ಒಳಗೆ ನೀರು. ಬಾಯ್. ಹೋಗ್ತೀವಿ. ಬಾಯ್ ಜೆನ್ನಿ, ಬಾಯ್. ಹೋಗ್ತೀವಿ. ಬಾಯ್. ಹೋಗುವ. ಬಾಯ್. ಓ, ಜೆನ್ನಿ ಡೀಸೆಂಟ್ ಅಂತೆ, ಕುತ್ಕೊಳ್ತಾಳಂತೆ. ಪಾಪ ನೀನು? ಜೆನ್ನಿ ಪಾಪನ? ಓ, ಇದು ಓಪನ್ ಮಾಡಿದ್ರೆ ಸಾಕು. ಅದರದ್ದು ಇದು ನೋಡಿ ಅಂತೆ, ಈಗ ಓಪನ್ ಮಾಡಿ ಬರ್ತದೆ ನೋಡಿ. ಅದೇ ಓಪನ್ ಮಾಡ್ಲಿ, ಇಲ್ಲಿ ಬಾ. ನೋಡಿ. ನಾವಿಲ್ಲಿ ಇದ್ವಿ, ಅದಕ್ಕೆ ಹಾಗೆ ಮಾಡುದು. ಇಲ್ಲದ್ರೆ ಹಾಗೇನೆ ಮಾಡಿ ಹೊರಗೆ ಬರುದು. ಅದು ನಾವು ಮಾಡಿದ್ರೆ ಮಾತ್ರ ಅದು ಬರುದು. ಸ್ವಲ್ಪ ಆಚೆ ಹೋದ್ರೆ ಸಾಕು. ಓಪನ್ ಆಯ್ತು, ಗೇಟ್ ಓಪನ್ ಆಯ್ತು. ಓಪನ್ ಮಾಡಿ ಆಯ್ತು ಅದು. ಸ್ವಲ್ಪ ಆಚೆ ಹೋದ್ರೆ ಆಯ್ತು. ನೋಡಿ ಕಳ್ಳ. ಸರಿ ಮಾಡಿ ಇಡು, ಎಲ್ಲ ಸರಿ ಉಂಟಲ್ಲ. ನೀನು ಒಂದೊಂದು ಬಟ್ಟೆ ಹಾಕುದು, ಮತ್ತೆ ಸರಿ ಮಾಡಿ ಇಡುದಿಲ್ಲ. ಇಲ್ಲಿ ಹೊರಗೆ ಬಿಸಾಡಿ ಹೋಗುದು, ಮತ್ತೆ ನಾನು ಇಡ್ಬೇಕು ಒಳಗೆ. ನಿನ್ನ ಅಣ್ಣ ಅಲ್ಲ? ನಿನ್ನ ಅಣ್ಣ ನಾನು, ನೀನಲ್ಲ. ಈಗ ಅದು ಯಾವುದು ಬ್ಲ್ಯಾಕ್ ಪ್ಯಾಂಟ್ ನೋಡಿ, ಸ್ವಲ್ಪ ಆಚೆ ಇಟ್ರೆ ನೀನು ಬೊಬ್ಬೆ ಹಾಕ್ತಾನೆ. ಎಲ್ಲ ನೀಟ್ ಇರ್ಬೇಕು ಅವನಿಗೆ, ಸ್ವಲ್ಪ ನನ್ನ ಹಂಗೆ ಅವನು. ನೀನು ರಾಯ್ ಸುಮ್ಮನೆ ಆಯ್ತಾ ಮಾಡಿ. ನನ್ನಷ್ಟು ಕ್ಲೀನ್ ಈ ಮನೆಯಲ್ಲಿ ಯಾರಿಲ್ಲ. ಹೌದು, ನಾನು ಒಂದು ಐಟಮ್ ತಗೊಂಡ್ರೆ ಅದು ಹೋಯ್ತು ಅಂತಾನೆ ಅಂತ.
ಒಂದು ಐಟಮ್ ತಗೊಂಡ್ರೆ ಆಯ್ತು, ಅದು ಹೋಯ್ತಂತಾನೆ ಅರ್ಥ ಮಾಡಿ. ಎಲ್ಲಿಂದ ತಗೊಳ್ತೀನಿ ಅಲ್ಲೇ ಇಡು. ಆಯ್ತಾ ಎಲ್ಲ ಬಟ್ಟೆ ತೆಗೆದ್ರಾ? ಹಾ ಕೋಳಿ ಮಾಡಿದ್ದು ಅಮ್ಮ ಮತ್ತೆ ಇಷ್ಟ ನೋಡಿ. ಸರಿ ಮಾಡಿ ಇಡ, ಅದು ನೆಟ್ಟಗೆ ಅವನಿಗೆ ನೀಟ್ ಇರ್ಬೇಕಂತಲ್ಲ. ಸರಿ ಉಂಟಲ್ಲ. ಬಾ ರಾಜ ಬಾ ನೋಡು, ನೋಡ ಸರಿ ಉಂಟಾ? ಓಕೆ ಅಲ್ಲ? ಇಲ್ಲ ಇದೆಲ್ಲ ಮಿಕ್ಸ್ ಮಾಡಿಟ್ಟಿದೆ. ನಾನು ಮಲಗ್ತೇನೆ. ಗುಡ್ ನೈಟ್. ಅಷ್ಟೇ ಮಾಡು ಆಯ್ತಾ, ಅಷ್ಟೇ ಮಾಡು ನೀನು. ಅಲ್ಲಿ ನನ್ನ ರೂಮಿಗೆ ಬರ್ತಾನೆ, ಅಲ್ಲಿ ಎಲ್ಲ ಮೇಕಪ್ ಅಂದ್ರೆ ಇದೆಲ್ಲ ಮಾಡ್ತಾನೆ, ಅಲ್ಲೇ ಬಿಸಾಡಿ ಹೋಗ್ತಾನೆ. ಅವನ ಹಾಗೇನೆ ಮೇಕಪ್ ಅಲ್ವಾ, ಏನಾದ್ರು ತಗೊಳ್ಳೋದು ಹಾಗೆ ಬಿಸಾಡಿ ಹೋಗುದು. ನನ್ನ ಹೆಸರು ಹಾಳು ಮಾಡ್ತಿದ್ದಾರೆ ಎಲ್ಲರೂ. ಒಂದು ತೆಗೆದಿಡ್ಲಿಕ್ಕೆ ಆಗಲ್ಲ ಇವನಿಗೆ. ಈಗ ಕರೆಕ್ಟ್ ಆಯ್ತು. ಹೀಗೆ ಹೇಳ್ತು. ಅಷ್ಟೇನ್ ಡಿಫ್ರೆನ್ಸ್ ಇಲ್ಲ ನಾನು ಇಟ್ಟಿದ್ದಲ್ಲಿ. ಎಂತಾಯ್ತಮ್ಮ? ನಂದು ಎಲ್ಲ ನಾನು ಎಣಿಸುದು, ನಂದು ಇದೆಲ್ಲ ಎಲ್ಲ ಉಂಟು. ಎಂತ ಗೊತ್ತುಂಟಾ, ಇಂಥ ಬಟ್ಟೆ ಎಲ್ಲ ಎಂತ ಹೇಳ್ತಾರೆ ಇದಕ್ಕೆ? ಹ್ಯಾಂಡ್ ಟವಲ್ಸ್ ಅಲ್ಲ, ಹ್ಯಾಂಡಬಲ್ ಒಂದು, ಮತ್ತೆ ಇದು ಒರೆಸುದೆಲ್ಲ. ವೈಪ್ ಮಾಡು. ನೋಡುವಾಗ ಇವನೆಲ್ಲ ಇವನ ಕಪಟಲ್ಲಿ ಚಂದ ಮಾಡಿ ಇಟ್ಟಿದ್ದಾನೆ. ಇವನು ದೊಡ್ಡ ಟವಲ್ ಕಳ್ಳ ಗೊತ್ತುಂಟಾ? ಇಲ್ಲ ಇಲ್ಲ ಎಲ್ಲಿಟ್ಟಿಯಾ ನೋಡಿ, ಇಲ್ಲ ಇಲ್ಲ ಅಲ್ಲಿ ಎಲ್ಲ ಕದ್ದೆಲ್ಲ ಇಡುದು ಇವನು. ನಿಲ್ಲು, ನಿನ್ಗೆ ಬಿಡ್ತೇನೆ, ನೀನು ಎಲ್ಲ ಹುಡ್ತಾ ಇರ್ತೀನಿ ನಾನು. ಅಲ್ಲೆಲ್ಲ ಕ್ಲೀನ್ ಉಂಟು ಬಿಡಿ. ಈಗ ಏನ ನಾನು ಇಲ್ಲಿ ಬಂದಂದ್ರೆ ಶುರು ಮಾಡ್ತಾರೆ, ಹೋಗಿ ಅಮ್ಮ ನಾವು ಮಾಡ್ತೀವಿ, ಹೋಗಿ ಅಮ್ಮ ನೀವು ನಾವು ಮಾಡ್ತೀವಿ ಅಂತ ಹೇಳಿ ಶುರು ಮಾಡ್ತಾರೆ ಇವರು. ಅದು ಬ್ಯಾಗಿನ ತೆಗಿಯ. ಅಮ್ಮ ಕ್ಲೀನ್ 10% ಮಾಡ್ತಾರೆ, ಚೊರೆ 90% ಮಾಡ್ತಾರೆ ನಮ್ಗೆ. ಹೌದಾ? ಇನ್ನೆಂತ ಇಲ್ವಾ? ನೀವು ಮಾಡೋದೇ ಹಾಗೆ ಇಲ್ಲಿ. ಹೋಗಿ ಹೋಗಿ. ಬ್ಯಾಗ್ ತೆಗಿಯ, ಬ್ಯಾಗ್ ಪೊಂದದು ತೆನಾಕದೆ. ಇದೆಲ್ಲ ಯಾರಾದ್ರು ಗೆಸ್ಟ್ ಬಂದ್ರೆ ಎಲ್ಲ ಇಡುವಂಥದ್ದು ನಮ್ದು. ಮೊನ್ನೆ ಎಲ್ಲ ತೆಗಿಲಿಕ್ಕೆ ಇನ್ನೂ ಕೂಡ ಸರಿಯಾಗಿ ಒಳಗಡೆ ಹೋಗ್ಲಿಲ್ಲ ಅಂತ. ನಮ್ದದು ಹಾ, ನಮ್ದದು. ಇದು ಇವರ ರೂಮಲ್ಲಿ ಇಡು. ಇವರದ್ದು ಫ್ರೆಂಡ್ಸ್ ಎಲ್ಲ ಜಾಸ್ತಿ ಅಲ್ವಾ ಬರೋದು. ಹಾಗೂ ಬೇರೆ ಉಳಿದದ್ದೆಲ್ಲ ಗೆಸ್ಟ್ ರೂಮಲ್ಲಿ ಉಂಟು, ಎಕ್ಸ್ಟ್ರಾ ಇರುವಂಥದ್ದು. ಹಾಗೂ ಇವರ ಮಕ್ಕಳ ರೂಮಲ್ಲಿ ಬರುವಂಥದ್ದು ಇಲ್ಲಿ ಉಂಟು. ಸ್ಮೈಲ್ ಮಾಡ. ಎಲ್ಲಿ ಹೋಗುದಾ? ಇವಾಗ ನಾವು ಹೋಗುದು ಮೈಕೋಡ. ಮೈಕಾ? ಓಕೆ, ಇವಾಗ ನಾವು ಹಲಸಿನಕಾಯಿ ತರ್ಲಿಕ್ಕೆ ಹೋಗುದು. ನಾನು ಮತ್ತೆ ಇವನು, ಅಂದ್ರೆ ಅವರಿಗೆ ತೋರಿಸ್ಲಿಕ್ಕೆ ದಾರಿ. ಅಜ್ಜ ಬರ್ತಾರೆ. ಬನ್ನಿ ಅಜ್ಜ, ಬೇಗ ಕುತ್ಕೊಳ್ತೀರಾ? ಕುತ್ಕೊಳ್ತೀರಾ? ಅವ್ರು ಕುತ್ಕೊಳ್ಳುದಿಲ್ಲ, ನಾವು ತಗೊಂಡೋಗುದಲ್ಲ. ನಾವು ನೋಡಿ ಆಫ್ ರೋಡಿಂಗ್ ಮಾಡುದು. ಆಫ್ ರೋಡಿಂಗ್ धूम धाम हर हर दोस्मान हर 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 बर हर बर धूम. ಡಾಡಾ ನೀವು ಅಂಡರ್ ಅರೆಸ್ಟ್. ನಾವು ಎಂತದು ವೀರಪ್ಪಣ್ಣನ ಒಂದು ಎಂತದ ಆದ್ಮಿ ವೀರಪ್ಪನನ್ನ ಒಂದು ಜನರಿಗೆ ಇಟ್ಟಿದ್ದೀವಿ. ಗಂತೋರಿಸ ಶೂಟ್ ಮಾಡ್ಲಿ. ಅವ್ರು ಎಲ್ಲಿ ಹೋಗ್ತಿದೆ ನಂಗೆ ಹೆದರಿಕೆ ಆಗ್ತದೆ. ಫುಲ್ ಗುಂಡಿ ಜಾಸ್ತಿ ಎಲ್ಲಿಂದ ಇಳಿಯೋದು ನೋಡಿ. ऐसे ही बा कह देना बाली सीधा बा 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 ಅಜ್ಜ ನೋಡಿ ಅಲ್ಲಿ ಹೋಗಿದ್ದಾರೆ. ಬಿತ್ತು ಒಂದು ಶಿಕಾರಿ ಕೆಳಗೆ. ಯಾ ಅದು ನೋಡಿ ಅಂತ ಎಲ್ಲಿ ಇಟ್ಟಿದ್ದಾರೆ ಅವರು. ಹೋಗುವ. ಹಾ ಹೋಗುವ, ಬರ್ತೀವಿ ನಾವು, ಬರ್ತೀವಿ ಡಾಡಾ. ಈಗ ನಾನು ಹೋಗಿ ತರ್ತೀನಿ, ಯಾಕೆಂದರೆ ಯಾರು ತರ್ಲಿಕ್ಕೆ ರೆಡಿ ಇಲ್ಲ. ಅಲ್ಲಿ ಗುಂಡಿಯಲ್ಲಿ ಬಿದ್ದಿದೆ, ಅವರೆಲ್ಲ ಅಲ್ಲಿ ತೆಗಿತಿದ್ದೆ. ನಾನು ಸಾಕಂತ ಹೇಳಿದೆ, ಅದು ಸಹ ತರ್ಲಿಕ್ಕೆ ಹೋಗಿದ್ದಾರೆ. ಇನ್ನು ಸಹ ಇಲ್ಲಿ ಪರವಾಗಿಲ್ಲ, ನಾನು ತರ್ತೀನಿ.
Like ಓಕೆ, ನಮ್ದು ಲೋಡ್ ಆಯ್ತು. ಹೋಗುದು ಮನೆಗೆ. ನಾವು ಹೇಳಿದ್ದು ಎರಡೇ. ಸಿಕ್ಕಿದೆ ನಮ್ಗೆ ಐದು. ಓಕೆ, ಇವಾಗ ಊಟ ಮಾಡೋದು ನಾವು. ಊಟಕ್ಕೆ ಜಂಜಿ, ಮೊನ್ನೆ ಡ್ಯಾಡಿ ಹಿಡಿದಿದ್ದು ಜಂಜಿ ಇದು. ಹಾಗೂ ಮತ್ತು ಬೆಳಿಗ್ಗೆ ಪಲ್ಯ ಇತ್ತು ನೋಡಿ, ಅದು ನನಗೆ ಕೂಡ ಹಾಕಿ. ನಿಮಗೆ ಹೇಳಬೇಕಿತ್ತು, ಅವನಿಗೆ ಇಷ್ಟ ಅಲ್ಲ. ಜೋರು ಮಳೆಯೂ ಅಷ್ಟು ಜೋರು ಬೆಳಗ್ಗೆಯಿಂದ ಬರ್ತಾ ಉಂಟು ಅಲ್ಲ ಎಡೆ? ಎಂತ ಮಂಗಳೂರಲ್ಲಿ ಬೋಟ್ ಮುಳುಗಿತ್ತಾ? ಹೌದಾ? ಎಲ್ಲಿ ನೀವು ಡ್ಯಾಡಿ? ಯಾಕೆ ಮಳೆ ಅಂತಲ್ಲ? ಮಳೆ ಹೌದು, ಒಳ್ಳೆದಾಗುತ್ತೆ ತಿನ್ನಲಿಕ್ಕೆ. ಬರ್ತೀಯಾ? ಚೆನ್ನಾಗಾಗ್ತದೆ. ತೆಗೆದಿಟ್ಟಿದ್ದಾರೆ ಹಲಸಿನನ್ನು. ಇದು ಅಮ್ಮ ಅಂತ ನೀರು ದೋಸೆಗೆ ಅಕ್ಕಿ ಇದು ಮಾಡಿ ಇಟ್ಟಿದ್ದಾರ ಅಂತ, ನೀರು ದೋಸೆ ನಾಳೆ ಮಾಡುವ. ಅದರಲ್ಲೇ ಸ್ವಲ್ಪ ತೆಗಿತೀನಿ. ಹಾ, ಇವರಿಗೆ ತುಂಬ ಇಷ್ಟ ಯಾವಾಗಲೂ ಹಲಸಿನ ಅಂತಂದರೆ ಸಾಕು, ಗರಿಯೋ ಮಾಡು ಅಂತ ಹೇಳ್ತಾ ಇರ್ತಾರೆ. ಗರಿಯೋಗೆ ಎಂತ ಹೇಳುದು ಕನ್ನಡದಲ್ಲಿ? ಎಲ್ಲಿಟ್ಟಿದ್ದಾರೆ ಹಲಸಿನನ್ನು? ಎಷ್ಟೇ ಇರುದಾ? ಸಾಕಲ್ವ ಅದು? ಒಳಗಡೆ ಇಟ್ರಾ? ಇಲ್ಲಲ್ಲ. ಓಕೆ, ಸ್ವಲ್ಪ ಅಮ್ಮ ಅಕ್ಕಿ ನೆನೆ ಹಾಕಿದ್ರು, ಅದರಲ್ಲಿ ಸ್ವಲ್ಪ ತೊಗೊಂಡು ಬಂದಿದ್ದೀನಿ ಇವಾಗ. ಇದಕ್ಕೆ ಏನೆಲ್ಲ ಬೇಕು ಅಂತ ಹೇಳ್ತೀನಿ ನಾನು. ಸಿಂಪಲ್ ಇದು, ನೀವು ಕೂಡ ಟ್ರೈ ಮಾಡಿ. ಬೋಂಡ ರೀತಿ ಮಾಡೋದಿದು, ಚೆನ್ನಾಗಾಗತ್ತೆ. ಹಾಗೂ ಇದನ್ನು 2-3 ದಿನ ಹಾಗೆ ಇಡ್ಬೋದು. 7 ದಿನ ಇಡ್ತಾರೆ. ಮೊದಲಿನ ಕಾಲದಲ್ಲಿ ಡಬ್ಬದಲ್ಲಿ ಹಾಕಿ ತುಂಬ ಇಡ್ತಿದ್ರು ಮಳೆಗಾಲಕ್ಕೆಲ್ಲ ಅಂತ ಹೇಳಿ. ಹಾಗೆ ಮಾಡ್ಬೋದು, ಚೆನ್ನಾಗಾಗತ್ತೆ ಇದು. ಓಕೆ, ತೋರಿಸ್ತೀನಿ ಏನಂತ ಹೇಳಿ. 1 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ ನಾನು. ಇದಕ್ಕೆ ನೋಡಿ ರೈಸ್ ತೊಗೊಂಡಿದ್ದೀನಿ 1 ಕಪ್, ಸಣ್ಣ ಕಪ್ಪಲ್ಲಿ 1 ಕಪ್ಪಷ್ಟು ರೈಸ್. ಇದರಿಂದ ಸಾಫ್ಟ್ ಆಗುತ್ತೆ ಇದು. ಹಾಗೂ ಇದು ಎಂತ ಹಲಸಿನಣ್ಣು, ಮತ್ತು ಇದಕ್ಕೆ ತೆಂಗಿನಕಾಯಿ ಕಡಿಯುವಾಗ ಹಾಕಲಿಕ್ಕಿಲ್ಲ, ಮಿಕ್ಸ್ ಮಾಡುವಾಗ. ಮತ್ತು ಬೆಲ್ಲ ಬೇಕು, ಮತ್ತು ಏಲಕ್ಕಿ, ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು. ಇಷ್ಟು ಹಾಕಿ ಗ್ರೈಂಡ್ ಮಾಡಲಿಕ್ಕೆ ಉಂಟು. ಸ್ವಲ್ಪ ದಪ್ಪ ಗ್ರೈಂಡ್ ಮಾಡಬೇಕು, ಬೋಂಡ ರೀತಿ ಬಿಡಬೇಕಲ್ವಾ, ಹಾಗಾಗಿ. ಈಗ ಮಿಕ್ಸಿ ಜಾರಿಗೆ ಹಾಕೋಣ. ಓಕೆ, ಇವಾಗ ಬೆಲ್ಲ ಹಾಕೋಣ. ಎಷ್ಟು ನಿಮಗೆ ನೋಡಿ ಇದು ಬೇಕು, ಸಿಹಿ ಬೇಕು, ಆ ಪ್ರಮಾಣದಲ್ಲಿ ಹಾಕಿದರೆ ಆಯಿತು. ಉಪ್ಪು ಹಾಕೋಣ. ಮತ್ತು ಇದು ರೈಸ್. ತೆಂಗಿನಕಾಯನ್ನು ಹಾಕೋಣ. ಏಲಕ್ಕಿ ಪುಡಿ ಹಾಕೋಣ. ಇವಾಗ ಇದನ್ನು ಮಿಕ್ಸ್ ಮಾಡಿ, ಸರಿಯಾಗಿ ಮಿಕ್ಸ್ ಆಗಲಿ ಇದು. ಸ್ವಲ್ಪ ಸೋಡಾ ಇದು ಹಾಕೋಣ, ಸೋಡಾ ಪೌಡರ್ ಸ್ವಲ್ಪ ಹಾಕಿದರೆ ಸಾಕು, ಪಿಂಚಷ್ಟು, ಜಾಸ್ತಿ ಬೇಡ. ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ. ಇವಾಗ ಎಣ್ಣೆ ಬಿಸಿ ಮಾಡಿ ಆಮೇಲೆ ಬಿಟ್ಟರೆ ಆಯಿತು. ಗೋಳಿ ಬಜ್ಜಿ ಎಲ್ಲ ಬಿಡ್ತೀವಲ್ವ, ಸೇಮ್ ಅದೇ ರೀತಿ. ಸ್ವಲ್ಪ ಪೆಪ್ಪರ್ ಹಾಕೋಣ ಇದಕ್ಕೆ. ಈಗ ನಾವು ಕುಂಬಳಕಾಯಿ ಕೊಯ್ಯುವುದು. ಕುಂಬಳ ಆಗಿದೆ, ಹಾಗೆ ಕೊಯ್ಲಿಕ್ಕೆ ಅವರು ಮೇಲೆ ಹತ್ಬೇಕಷ್ಟೇ. ನಿನ್ನೆ 2 ತೆಗೆದಿದ್ದು. ನಿನ್ನೆ 2 ತೆಗೆದಿದ್ದಾರೆ, ಇನ್ನು ಉಂಟು ಆಚೆಯಿಂದ ಎಲ್ಲ ಉಂಟು. ಹಾಗೆ
ತೆಗೆಯಲಿಕ್ಕೆ ಅಂತ ಈಗ ಹತ್ತುತ್ತಾ ಇದ್ದಾರೆ. ಮಳೆ ಅಲ್ಲ, ಹಾಗೇನೆ ಬಿಟ್ಟರೆ ಅದು ಹಾಳಾಗ್ತದೆ. ಹೌದು, ಸೌತೆ ಸಹ ಹಾಳಾಗಿದೆ. ಹಾಗೇನೆ ಬಿಟ್ಟು, ಹೌದು ಗೊತ್ತಿಲ್ಲ ಎಲೆ ಅದೇ ಒಳಗಿತ್ತು ಅದು. ಫಸ್ಟ್ ಟೈಮ್ ಅಂದರೆ ಫಸ್ಟ್ ಟೈಮ್ ಗಿಡ ಹಾಕಿದ್ದು ಅಲ್ಲ, ಇದರಲ್ಲಿ ಫಸ್ಟ್ ಅಂತ ಕುಂಬಳಕಾಯಿ ಆಗಿತ್ತು. ತೊಂಡೆಕಾಯಿ ಆಗ್ತಾ ಇತ್ತು, ಕಳೆದ ವರ್ಷದಿಂದ ತೊಂಡೆಕಾಯಿ ಆಗ್ತಾ ಉಂಟು. ಬಸಳೆ ಸಹ ಆಗಿದೆ. ಈ ವರ್ಷ ಮಾತ್ರ ಬಸಳೆ ಮಾಡಲಿಲ್ಲ, ಈಗ ಮೊನ್ನೆ ನೆಟ್ಟದಷ್ಟೇ. ಇಲ್ಲಿ ಜಾರ್ತದೆ ಮಳೆ ಇದೆ, ಮೆಲ್ಲ ಸ್ವಲ್ಪ. ಓಕೆ, ಎಣ್ಣೆಯಲ್ಲಿ ನಾನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ, ತುಪ್ಪ, ತೆಂಗಿನೆಣ್ಣೆ ಯಾವುದರಲ್ಲಿ ಕೂಡ ನೀವು ಫ್ರೈ ಮಾಡ್ಬೋದು. ನಿಮಗೆ ಯಾವುದರಲ್ಲಿ ಆಗುತ್ತೆ ಅದರಲ್ಲಿ ಫ್ರೈ ಮಾಡಿದರೆ ಆಯಿತು. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದೊಂದಾಗಿ ಸ್ವಲ್ಪ ತಣ್ಣೀರಲ್ಲಿ ಕೈ ಹಾಕಿ ಒಂದೊಂದಾಗಿ ಬಿಟ್ಟರೆ ಆಯಿತು. ಕೇಳ ಗರ್ಮ ಗರಂ ಗರಿಯೋ. ಇದು ಕುಂಬಳಕಾಯಿ ಉಂಟು, ಸುಮಾರು ಮನೆಯಲ್ಲಿ ಆಗಿದ್ದು ಎಲ್ಲ ತೆಗೆದಾಗಿದೆ. ಹಾಗೆ ವರ್ಷಕ್ಕೆ ಬೇಕಲ್ವಾ, ಈಗ ಮಳೆಗಾಲ, ಫುಲ್ ಮಳೆಗಾಲಕ್ಕೆ ಬೇಕಲ್ವಾ, ಹಾಗೆ ಅದಕ್ಕೆ ಕಟ್ಟಲಿಕ್ಕೆ ನಾವಿವಾಗ ಇದು ಮಾಡ್ತಾ ಇದ್ವಿ, ವೆಲ್ಲವರಿ ಮಾಡ್ತಾ ಇದ್ವಿ. ಅರಸಾಹಸ ಮಾಡಿ ಫೈನಲಿ ಆಯಿತು. ಏನೋ ಹಗ್ಗದಲ್ಲಿ ಉಂಟು, ಹಗ್ಗ ಡ್ಯಾಡಿ ತಂದಿದ್ದು, ಗಟ್ಟಿದ್ರೆ ಆಯಿತು ಅಲ್ಲ ಎಡೆ. ನಿಮ್ಮ ಹಂಗೆ ಇಲ್ಲಲ್ಲ ಹಗ್ಗ ಅದು ಡ್ಯಾಡಿ, ಹಗ್ಗ ನಿಮ್ಮಂಗೆ ಆಗ್ಲಿಲ್ಲಲ್ಲ, ಅದು ವಯಸ್ಸಾಗ್ಲಿಲ್ಲಲ್ಲ. ಎಲ್ಲಿ ಸಿಕ್ಕಿದ್ದು ತಗೊಂಡಿದ್ದಾರೆ. ಓಸನಕದೆ ಲಗ್ಗಿ ಡ್ಯಾಡಿ ರೌಲಗೆ ಓಸು, ಡ್ಯಾಡಿ ರೌಲಗೆ ಓಸು. ಹಾವು ಬಂದಿದೆ, ಹಾವು ನೋಡಿ. ಮುಂಚೆ ಎಲ್ಲ ನಾವು ಹೀಗೆ ಕಟ್ಟಿ ಬಚ್ಚಲ ಮನೆಯಲ್ಲಿ ಕೊಟ್ಟಿಗೆಯಲ್ಲೆಲ್ಲ ನೆಸಾಡ್ತಿದ್ದೇವೆ. ಈಗ ಕೊಟ್ಟಿಗೆ ಎಲ್ಲ ಬಚ್ಚಲ ಮನೆ ಇಲ್ಲ, ಈಗ ಮನುಷ್ಯನಿಗೆ ಒಂದೇ ಆಗಿದೆ ಎಲ್ಲ. ಓಕೆ, ಈಗ ಅದನ್ನೆಲ್ಲ ಕಟ್ಟೋದು ಮೇಲೆ ಒಂಥರ ಖುಷಿ ನಮಗೆ. ನಮ್ಮ ಮನೆಯಲ್ಲೇ ಆಗಿದ್ದಲ್ವಾ, ಮೊದಲು ಹೊರಗಡೆಯಿಂದ ತಂದೆಲ್ಲ ಕಟ್ತಾ ಇದ್ವಿ. ಇವಾಗ ನೋಡಿ ನಮ್ಮ ಮನೆಯಲ್ಲೇ ಆಗಿದ್ದು ಅಲ್ಲಮ್ಮ. ಅದು ಕೂಡ ಹೀಗೆ ಆಗಿದ್ದದು ಒಂದು ಸೈಡಲ್ಲಿ, ಅದನ್ನು ಮತ್ತೆ ಅದೆಂತ ಕಂಪೌಂಡಿನ ಒಳಗೆ ಅದರದ್ದು. ಹೌದು, ಈಚೆ ಅದು. ಅದಕ್ಕೆ ಒಂದು ಗೊಬ್ಬರ ಹಾಕ್ಲಿಕ್ಕೆ ಆಗಲ್ಲ ನಮಗೆ. ಆ ಪೈಪಿನ ಅಡಿಯಲ್ಲಿ ಉಂಟದ್ರದ್ದು ಇದು ಬುಡ, ಏನಿಲ್ಲ. ಒಂದು ಮಣ್ಣು ಬಿಟ್ಟರೆ ಅದಕ್ಕೆ ಸ್ವಲ್ಪ ಗೊಬ್ಬರ ಹಾಕಿದ್ದು ಇರ್ಬೇಕು, ಮತ್ತೆ ಏನಿಲ್ಲ. ಇದು ಚಿಕ್ಕ ಸೈಜೆ, ದೊಡ್ಡದಲ್ಲ, ಚಿಕ್ಕ ಕುಂಬಳಕಾಯಿ ಇರುತ್ತಲ್ಲ ಅದೇ ಇದು. ನಂದು ಇದು ಆಯ್ತು ಮಾಡಿ. ಇವಾಗ ಇದಕ್ಕೆ ಇಟ್ಟಿದ್ದೀನಿ, ಟೀಗೆ ಇಟ್ಟಿದ್ದೀನಿ. ತಿಂದು ನೋಡಿ, ಚೆನ್ನಾಗಿದೆಯಾ? ತೋರಿಸಿದ್ದು ಒಳಗಡೆ ಅವರಿಗೆ. ಬಿಸಿ ಉಂಟಿದು, ತಣ್ಣಗಿರುತ್ತೆ, ತಗೊಳ್ಳಿ ನೋಡಿ, ಇದು ತಗೊಳ್ಳಿ. ಇದು ತಣ್ಣಗಿದೆ ಫುಲ್. ಒಳ್ಳೆದುಂಟದು, ಕ್ರಿಸ್ಪಿಯಾಗಿ. ಇದು ದಿನ ಹೋದಷ್ಟು ಚೆನ್ನಾಗುತ್ತೆ, ರುಚಿ ಚೇಂಜ್ ಆಗುತ್ತಲ್ಲ. ಹೌದು, ಅದೇ ಅದು ಒಳ್ಳೆದಾಗುತ್ತೆ. ಇದು ತಣ್ಣಗಾದಷ್ಟು ಚೆನ್ನಾಗಾಗುತ್ತೆ. ಅವರು ಅದು ಡಬ್ಬದಲ್ಲಿ ಹಾಕಿ ಇಡುದು, ಅದನ್ನು ತಗೊಂಡು ಅವರ ಹತ್ರ ಇಡುದು, ಮತ್ತೆ ತಿಂತಾ ಇರೋದು. ಒಂದೊಂದೇ ಭಾರಿ ಇಷ್ಟ ಅವರಿಗೆ. ಅದು ಗಟ್ಟಿ ಆಗುತ್ತೆ, ಒಳ್ಳೆದಾಗುತ್ತೆ. ಅದಕ್ಕೆ ಸ್ವಲ್ಪ ಹುಳಿ ಚಟ್ನಿ ಮಾಡಿದ್ದೀನಿ, ಹುಳಿ ಹಾಗೂ ಖಾರ ಹಾಕಿ. ಹೀಗೇನೆ ತಿನ್ಬೋದು, ಇದು ಬೇಕಂತ ಇಲ್ಲ. ಆದ್ರೆ ಮಕ್ಕಳಿಗೆ ಸ್ವಲ್ಪ ಚಟ್ನಿ ಇದ್ರೆ ಅವರಿಗೆ ಇಷ್ಟ.
ಎಕ್ಸ್ಪೆಷಲಿ ರಾಯ್ಗೆ ಎಲ್ಲಿ ಚಟ್ನಿ ಉಂಟಾ ಚಟ್ನಿ ಉಂಟಾ ಚಟ್ನಿ ಉಂಟಾ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ನಾನು ಅವರಿಗೆ ಸ್ವಲ್ಪ ಚಟ್ನಿ ಮಾಡೋದು. ಚಟ್ನಿ ಮೇಲೆ ನೋಡಿ ಎಷ್ಟೇ ಇದಾದರೂ ನಮ್ಮ ಚಮಚ ನೋಡಿ, ಓಬಿರಾನ್ನ ಕಾಲದ ಚಮಚ. ಇದು ಮೆಜರ್ಮೆಂಟ್, ಆವಾಗ ಅದು ಟೀಗೆ ಮೆಜರ್ಮೆಂಟ್ ಗೊತ್ತಾಯ್ತಲ್ಲ. ಬಾಟ್ಲಿ ಒಳಗೆ ಹೋಗಲ್ಲ ಅಂತ ಹೇಳಿ ಚಮಚನೇ ಕಟ್ ಮಾಡಿ ಹಾಕಿದ್ದಾರೆ. ಸ್ವಲ್ಪ ನೇಬರಿಗೆ ಕೊಡೋಣ ಅಂತ ಹೇಳಿ ಅವರು ಹಲಸಿನನ್ನೆಲ್ಲ ಅವರು ಕೊಟ್ಟಿದ್ದಲ್ವಾ, ಎಲ್ಲ ಕೊಡ್ತಾರೆ ನಮಗೆ ನೇಬರ್ಸ್. ಹಾಗೆ ನಾವು ಮಾಡಿದ್ರಲ್ಲಿ ಸ್ವಲ್ಪ ಸ್ವಲ್ಪ ಹಂಚಿ ತಿನ್ನೋದ್ರಲ್ಲಿ ಇರೋದು ಮಜಾ. ಇದು ಅಮ್ಮನಿಗೆ ಫಸ್ಟಿಗೆ ಶುಗರ್ಲೆಸ್ ತೆಗೆಯೋದು, ಆಮೇಲೆ ಶುಗರ್ ಹಾಕೋದು. ಇದು ಅವರಿಗೆ ಮತ್ತೆ ಅವರಿಗೆ ಎಂತ ಬೇಕು, ಮುಚ್ಚಳನ ಅದು ಗೊತ್ತಿಲ್ಲ ನನಗೆ ಎಷ್ಟುಂಟು, ನಾನು ಹೀಗೆ ಹಾಕಿದ್ದು. पूरा वही पूरा ही बदल लेना, मैं इतना नहीं दही बदल ಓಕೆ. ಎಲ್ಲರದ್ದು ಖಾಲಿ ಸಫಾಯಿ ಆಯ್ತು. ಚೆನ್ನಾಗಾಯ್ತಲ್ಲ ಅಮ್ಮ ಚಟ್ನಿಯಲ್ಲಿ? ಆ ಚಟ್ನಿಯಲ್ಲಿ ತುಂಬ ಚೆನ್ನಾಗಾಗುತ್ತೆ. ನೀವು ಹಾಗೇನೆ ಟ್ರೈ ಮಾಡಿ. ಸ್ವಲ್ಪ ಹುಳಿ ಮಾಡಿ ಚಟ್ನಿ ಮಾತ್ರ ಚೆನ್ನಾಗಾಗುತ್ತೆ. ಇದು ಸಿಹಿ ಅಲ್ಲ, ಅದಕ್ಕೆ ಹುಳಿ ಚಟ್ನಿ ಚೆನ್ನಾಗಾಗುತ್ತೆ. ಓಕೆ. ಇನ್ನು ವಿನುಗೆ ಒಂದು ಇಟ್ಟಿದ್ದೀವಿ. ವಿನು ಬರಲಿಲ್ಲ ಇನ್ನೂ ಕೂಡ, ಹೊರಗಡೆ ಹೋಗಿದ್ದಾನೆ, ಈಗ ಬರಬೇಕು. ಅವನೊಂದು ಈಗ ಎಂತ ಕಾಗೆ ಆಗಿ ಬರ್ತಾನೆ. ಹೌದು, ಎಲ್ಲ ನೆನೆದು